ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಶಾಪಿಂಗ್ ಎಲ್ಲ ಜೋರ. ಎಲ್ಲರೂ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಅಭಿನವ್ದು ಮೊಬೈಲ್ ತರಿಸಿದ್ದೀನಿ, ಅಂದರೆ ಇದು ಹಳೇದು OnePlus 7 ಅವನ ಹತ್ರ ಇದ್ದಿದ್ದು. ಹೊಸ ಫೋನ್ ಬೇಕಾಗಿತ್ತು. ಆಲ್ರೆಡಿ ಒಂದು ವಾರದಿಂದ 15 ದಿವಸದಿಂದ ಅಪ್ಲಿಕೇಶನ್ ಹಾಕಿದ್ದ, 15 ದಿವಸದಿಂದ ಅಪ್ಲಿಕೇಶನ್ ಹಾಕಿದ, ಒಂದು ವಾರದಿಂದ ಸರ್ಚಿಂಗಲ್ಲಿದ್ವಿ. ಇಡೀ ದೊಡ್ಡಬಳ್ಳಾಪುರ ಎಲ್ಲ ಹುಡ್ಕೊಂಡು ಬಂದಿದ್ವಿ, ಎಲ್ಲೂ ಸಿಕ್ಕಿರಲಿಲ್ಲ. ರಿಲಯನ್ಸಲ್ಲಿ ಬ್ಲ್ಯಾಕ್ ಕಲರ್ ಇದೆ ಅಂತ ಹೇಳಿದರು. ಅವ್ನು ಬ್ಲ್ಯಾಕ್ ಕಲರ್ ಬೇಕಾಗಿಲ್ಲ. ಸರಿ ಓಕೆ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಇವತ್ತು ಬಂದಿದೆ, ಹೇಳಿಲ್ಲ ನಾವು. ಅಂದರೆ ನಂಜುಂಡೇಶ್ವರ ಫ್ರೆಂಡು ನವೀನ್ ಅಂತ ಬಂದಿದ್ದರು. ಅವರು ಬಂದಾಗ ಸ್ವಲ್ಪ ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆ. ಪಾಪ ನಮಗೆ ಬುಕ್ ಎಲ್ಲ ಮಾಡಿಕೊಟ್ಟಿದ್ದು ಅವರನ್ನೇ. ಅವ್ರದ್ದು ಒಂದು ಕ್ರೆಡಿಟ್ ಕಾರ್ಡ್ ಇತ್ತು, ಕ್ರೆಡಿಟ್ ಕಾರ್ಡಲ್ಲಿ ಬುಕ್ ಮಾಡಿದ್ರೆ ಸ್ವಲ್ಪ ಏನೋ ಇದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಬುಕ್ ಮಾಡಿಸಿದ್ವಿ ನಾವು. ಅವ್ರು ಬಂದಾಗ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಇವನು ಸ್ಕೂಲಿಗೆ ಹೊರಟ್ಬಿಟ್ಟ. ಅವ್ರು ಬಂದಿದ ತಕ್ಷಣ ಹೊರಟ್ಬಿಟ್ಟ, ಬಂದ ಬುಕ್ ಮಾಡಿದ್ರಾ ಅಂತ ಅಂದ. ಇಲ್ಲ, ದುಡ್ಡು ಜಾಸ್ತಿ ಆಯಿತು ಅಂತ ನಿಮ್ಮಮ್ಮ ಬೇಡ ಅಂದ್ಬಿಟ್ಲು ಅಂತ ನಂಜುಂಡೇಶ್ವರ ಹೇಳ್ಬಿಟ್ರು. ಸರಿ, ದುಡ್ಡು ಜಾಸ್ತಿ ಆಯಿತು ಅಂತ ಬೇಡ ಅಂತ ಅವನಿಗೆ ಗೊತ್ತು. ನಾನು ಸಿಕ್ಕಾಪಟ್ಟೆ ಕಂಜೂಸಿ. ನಾನು ₹1 ಯೋಚನೆ ಮಾಡ್ತೀನಿ, ₹1 ಖರ್ಚಾಗ್ಬಿಡುತ್ತಾ ₹1 ಖರ್ಚಾಗ್ಬಿಡುತ್ತಾ ಅಂತ ಜಿಪಣಿ ನಾನು. ಅದು ಮೊಬೈಲು ಅವನಿಗೆ ಬೇಕೇ ಬೇಕು ಅಂತ ಗೊತ್ತಾಗಿತ್ತು ನನಗೆ. ಈಗಂತೂ ಎಲ್ಲ ಮೊಬೈಲಲ್ಲೇ ಅವ್ರದ್ದು ಕ್ಲಾಸು, ಏನಾದರೂ ಹೋಮ್ ವರ್ಕ್ ಬರ್ತಾ ಇರುತ್ತೆ, ಪ್ಲಸ್ ಏನೋ ಗ್ರೂಪ್ಸ್ ಮಾಡಿದ್ದಾರೆ ಅವ್ರ ಸ್ಕೂಲಲ್ಲಿ, ಸೆಕ್ಷನ್ಸ್ ವೈಸ್ ಗ್ರೂಪ್ ಇದೆ. ಏನಾದರೂ ಮಾರ್ಕ್ಸ್ ಎಲ್ಲ ನಮ್ಗೆ ಅದರಲ್ಲೇ ಸಿಗುತ್ತೆ, ಟೆಸ್ಟು ಮತ್ತು ಎಲ್ಲ ಪ್ರತಿಯೊಂದು ಸ್ಕೂಲ್ ವಿಚಾರ ಪೂರ್ತಿ ಮೊಬೈಲಲ್ಲೇ ನಮಗೆ. ಬೇರೆ ಏನರಲ್ಲೂ ನಮಗೇನೂ ಇದು ಸಿಗಲ್ಲ. ಲೈಕ್ ನಾನು ಅದನ್ನು ಬ್ಯುಸಿ ಇದ್ದಾಗ ನೋಡೋಕ್ಕಾಗದೇ ಇದ್ದಾಗ ಅವನಿಗೆ ಫಾರ್ವರ್ಡ್ ಮಾಡ್ತೀನಿ, ನೋಡಿ ಈ ಥರ ಹೋಮ್ ವರ್ಕ್ ಇದೆ, ಇಲ್ಲಿದೆ ಅದಿದೆ ಅಂತ ಹೇಳ್ಬಿಟ್ಟು. ದೆನ್ ಹಂಗಿರ್ಬೇಕಾದ್ರೆ ಬೇಕೇ ಬೇಕು ಅಂತ ಒಂದು ಮೊಬೈಲು. ಆಮೇಲೆ ಮನೇಲೂ ನಮ್ಮ ಮನೇಲಿ ಯಾವುದೂ ಹಳೇದು ಮೊಬೈಲ್ ಯಾವುದೂ ಇರಲಿಲ್ಲ. ಮನೆ ಅಂತ ಒಂದಿದ್ಮೇಲೆ ಒಂದು ಎಕ್ಸ್ಟ್ರಾ ಮೊಬೈಲ್ ಅಂತ ಬೇಕೇ ಬೇಕು. ಅವನ ಹತ್ರ ಅಂತೂ ಎಸ್ಪೆಷಲಿ ಬೇಕೇ ಬೇಕು. ಇವಾಗ ಹೊರಗಡೆ ಹೋಗ್ತಾ ಇದ್ದಾನೆ, ಅವನ ಪಾಡಿಗೆ ಅವನೇ ಹೋಗ್ತಾ ಇದ್ದಾನೆ. ಅಂದರೆ ಅವ್ನ ಕ್ಲಾಸಸ್ ಎಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಅವ್ನ ಕ್ಲಾಸಸ್ಸಿಗೆಲ್ಲ ನಾನು ಯಾವುದಕ್ಕೂ ಕರ್ಕೊಂಡು ಹೋಗ್ತಾ ಇಲ್ಲ, ಎಲ್ಲ ಅವ್ನ ಕ್ಲಾಸಸ್ಸಿಗೆ ಅವನೇ ಹೋಗ್ತಾ ಇದ್ದಾನೆ. ಇಟ್ಕೊಳ್ಳೋಕ್ಕೆ ಅಂದರೆ ಲೈಕ್ ಮಾತಾಡೋಕ್ಕೊಂದು, ಮನೇಲೊಂದು, ಆ ಥರದಕ್ಕೆಲ್ಲ ಕೊಡಿಸೋದಕ್ಕಿಂತ ಒಂದು ಚೆನ್ನಾಗಿರೋದೊಂದು ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವನು ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ವಯಸ್ಸಿಂದನೂ ಈ ಥರ ಸ್ವಲ್ಪ ಚೆನ್ನಾಗಿರೋ ಮೊಬೈಲ್ಗಳು ಯೂಸ್ ಮಾಡಿಬಿಟ್ಟವನೇ. ಯಾವುದೋ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇತ್ತು ನಮ್ಮ ಮನೇಲಿ, ಅದನ್ನು ಯೂಸ್ ಮಾಡು ಅಂತಂದರೆ ಅಯ್ಯೋ ಬೇಡವೇ ಬೇಡ ಅಂತ ಮೊಂಡ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಆಮೇಲೆ ಗಲಾಟೆ ಮಾಡಲ್ಲ ಅವನು, ಬೇಕು ಸುಮ್ಮನೆ ಕುಚು ಅಂತ ಅಷ್ಟೇ ಮಾಡೋದು. ಅದಕ್ಕೆ ಫೈನಲಿ ನಂಜುಂಡೇಶ್ವರ ಹೋಗಿ ಅದು ಪಾರ್ಸಲ್ ಬಂತು, ತೊಗೊಂಡು ಬಂದಿದ್ದಾರೆ. ಅವರು ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಓಪನ್ ಮಾಡಿಬಿಟ್ಟು ಫೋಟೋ ತೊಗೊಂಡು ಎಲ್ಲ ಮಾಡಿಕೊಡ್ತಾರಂತೆ. ಅವನೇ ಬಂದು ಓಪನ್ ಮಾಡಲಿ, ನಾನೇನು ಓಪನ್ ಮಾಡಲ್ಲ, ನೋಡೋಣ ಫಸ್ಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನಗೆ ಗೊತ್ತಿರೋಂಗೆ ಅವನೇನು ಎಕ್ಸೈಟ್ ಆಗಿ ಕುಂದಾಡೋದು ಕೂಗಾಡೋದು ಎಲ್ಲ ಮಾಡಲ್ಲ, ಅಂತಾನೆ ಅಷ್ಟೇನೇನು. ಅವನು ಎಕ್ಸೈಟೇ ಆಗಲ್ಲ, ಲೈಟಾಗಿ ಯಾವಾಗಲೂ ಒಂದು ಈ ಥರ ಸೆಟಲ್ಡಿಂಗ್. ನೋಡೋಣ, ಇವಾಗ ಬರ್ತಾನೆ. ಆಲ್ಮೋಸ್ಟ್ ಅಲ್ಲಿ ಬರೋದೇ ಟೈಮು, ಇನ್ನೊಂದು 5-10 ನಿಮಿಷ ಆಯಿತು ಅಷ್ಟೇ. ಅಷ್ಟೊತ್ತಿಗೆ ಬಂದಿದೆ. ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅವನಿಗೋಸ್ಕರ. ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನು ಅನ್ನ ಖಾರ ಆಗಿತ್ತಾ? ಗೊಜ್ಜು ಖಾರ ಆಗಿತ್ತಾ? ನಿಮ್ಮ ಅಪ್ಪ ನೋಡಿದ್ರೆ ಹುಳಿ ಖಾರನೇ ಇಲ್ಲ ಅಂತ ಇದ್ರು. ಹೌದಾ? ಗೇಟಲ್ಲೇ ಕೇಳ್ತಾವನಾ ಮೊಬೈಲ್ ವಿಷಯನಾ? ಇನ್ನೇನು ಹೇಳ್ತಾವನೆ? ಕೆಟ್ಟೋಗಿರೋದು ರೆಡಿ ಮಾಡಿಸ್ಬೇಕಾ? ಫೋನಿಂದ ಚಿಂತೆ ಅಲ್ಲ. ಬಾ ಈಗ ಹೋಗಿ ಬಾ, ಹೇಳ್ತೀನಿ ಏನೋ ಒಂದು ವಿಷಯ. ಮಗು ಫುಲ್ ಟಯರ್ಡ್ ಆಗ್ಬಿಟ್ಟಿದಲ್ಲ. ಮೊಬೈಲ್ ಕೊಡ್ಸಿದ್ರೆ ಏನೇನು ಕೆಲಸ ಮಾಡ್ತೀಯ ಅಂತ ಫಸ್ಟ್ ಎಲ್ಲ ಹೇಳ್ತೀವಿ. ನಾನೇನು ಹೇಳಿದ್ದೀನಿ ಹೇಳು? ಲಂಚ್ ಬಾಕ್ಸ್ನ ತಗೊಂಡೋಗಿ ತೊಳೆಯಕ್ಕೆ ಹಾಕು, ಒಂದು ದಿವಸನೂ ತೊಳೆಯಕ್ಕೆ ಹಾಕಲ್ಲ. ಇವಾಗ ಹೇಳು, ವಿಡಿಯೋ ಮೇಲೆ ಪ್ರಾಮಿಸ್. ಇವಾಗ ವಿಡಿಯೋ ಒಂದು ಪ್ರೂಫ್ ಇರುತ್ತೆ. ನೀನೇನು ಹೇಳ್ತೀಯ ಅದನ್ನ ಕೆಲಸ ಮಾಡ್ತೀನಿ. ನಾನೇನು ಹೇಳಿದ್ರು ನೀನು ಮಾಡಲ್ಲ. ಏನಾದರೂ ಕರೆಕ್ಟಾಗಿ ಹೇಳು. ಇವಾಗ ಏನು ಹೇಳ್ತೀಯ ಅದನ್ನು ಗೇಟಲ್ಲೇ ಹೇಳ್ತೀಯಲ್ಲ, ಫೋನ್ ಮಾಡಿಸಿ ಏನು ಮಾಡ್ತೀರಾ ರೀ? ರಿಪೇರಿ ಮಾಡಿಸ್ಕೊಡ್ತೀರಾ? ಅದೇನೆ ಅದಕ್ಕೆ ಹೊಸದೇ ಬುಕ್ ಮಾಡಿದ್ದೀನಿ ನಾನು.
ಹೌದು 15. ಬೇಡವಾ ಮತ್ತೆ ಮತ್ತೆ ರಿಟರ್ನ್ ಹಾಕ್ಬಿಡಿ ಬೇಡ ಅಂತ ಅವನೇ ರಿಟರ್ನ್ ಹಾಕ್ಬಿಡಿ 16 GB ನೋಡ್ಬಿಟ್ರಾ ಹ್ಞೂ ಯಾಕೆ 16 GB ಇದೆ ಮಾಡಿದ್ರೆ ಬೆಸ್ಟ್ ಅಲ್ಲ, ಅದಕ್ಕೆ 512 GB 16 GB ರ್ಯಾಮು. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಗೇಮಿಂಗೆಲ್ಲ ಸಗದಾಗಿದೆ. ಖುಷಿ ನೋಡು ಮಗುದು ಕೆಲಸ ಮಾಡಲಿಲ್ಲ ಅಂದ್ರೆ ರಿಟರ್ನ್ ಹೆಂಗಿದ್ರು ಆನ್ಲೈನ್ ಹೇಳ್ತಾನೆ ನಿನ್ನ ರಿಟರ್ನ್ ಹಾಕಕ್ಕಾಗಲ್ಲ ಆ ಮೊಬೈಲ್ ರಿಟರ್ನ್ ಹಾಕ್ಬೋದಲ್ಲ ಯಾವತ್ತು ಬರುತ್ತೆ ಯಾವಾಗ ಬರುತ್ತೆ ಆಲ್ರೆಡಿ ಬಂದು ಇವಾಗ ಬಂದೈತೆ. ಆಲ್ರೆಡಿ ಬಂದು ನಿಮ್ಮ ಅಪ್ಪ ತೊಡೆ ಮೇಲೆ ಕೂತೈತೆ ಎಲ್ಲಿ ಇಲ್ಲಿ ದಿನ ಅದೇ ಕತೆ ಮೊಬೈಲು 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 ಹಾ ಯಾಕೇನಾಯ್ತು ಅಯ್ಯೋ ಇದಕ್ಕೋಸ್ಕರ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಬರುತ್ತೋ ಇಲ್ವೋ ಅನ್ನೋದೇ ಒಂದು ವಿಷಯ ಆಗ್ಬಿಟ್ಟಿತ್ತು 3 ದಿವಸ ಆಯ್ತಾ ಬುಕ್ ಮಾಡಿ 3 ದಿವಸ ಇಲ್ಲ ಇಲ್ಲ ಬ್ಯಾಕ್ ಕವರ್ 3 ದಿವಸ ಆಯ್ತಾ ಬುಕ್ ಮಾಡಿ ಅವರು ಇದನ್ನ ತೆಗ್ದು ನೋಡ್ಬಿಟ್ಟು ಫೋಟೋ ಎಲ್ಲ ತಕ್ಕೊಂಡು ಕೊಡ್ತಾರಾ ಬರಪ್ಪ ಮೊಬೈಲ್ ಬುಕ್ ಮಾಡಿ ನೆನ್ನೆ ಏನು ಇದೇ ಜಾಗದಲ್ಲಿ ಕೂತ್ಕೊಂಡು ಮೊಬೈಲ್ ಕೊಡ್ಸಲ್ವಾ ಅದು ಹೆಂಗೆ ಆಡೋದು ಪ್ರೀತಿಯಿಂದ ಮಾತಾಡ್ಸೋನು ಅವರೇ ಓಪನ್ ಮಾಡಿಬಿಟ್ಟು ಫೋಟೋ ತಕ್ಕೊಂಡು ಹಾಂ ಓಪನ್ ಮಾಡಿಬಿಟ್ಟು ಫೋಟೋ ತಕ್ಕೊಂಡು ಎಲ್ಲ ಇದು ಮಾಡ್ಬಿಟ್ಟು ನಿಡ್ಕ ಅದೇ ಎಲ್ಲರೂ ತೋರಿಸ್ತಾರ ಬಿಡೋದು ಇದು. ಅಯ್ಯೋ ಇದನ್ನ ಕೊಟ್ಟವ್ರಲ್ರಿ ನಿಮ್ದು ಐಫೋನ್ ತಗೊಂತೀರಾ ಏನು ಕೊಡಲ್ಲ ಇದಕ್ಕೆ ಕೊಟ್ಟವ್ರು. ಬ್ಯಾಕ್ ಕವರ್ ಕೊಟ್ಟವ್ರು ಯಪ್ಪ ನನಗಂತೂ ಆಶ್ಚರ್ಯ ಆಗ್ತೈತೆ ಬ್ಯಾಕ್ ಕವರ್ ಕೊಟ್ಟಿರೋದವ್ರು ಕಲರ್ ಅದೇ ಬೇಕು ಅಂತ ರಿಲಯನ್ಸ್ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದು ಕಲರ್ ಇಲ್ಲ ಅಂದಿದ್ದಕ್ಕೆ ಆಯ್ತು ಇದೇನಿದು ಹಿಂಗೆ ಶೈನಿಂಗೇ ಇಲ್ಲ ಮ್ಯಾಟ್ ಫಿನಿಶಿಂಗ್ ಇದು ಏನು ಸ್ಕ್ರ್ಯಾಚ್ ಆದರೆ ಇದಾಗುತ್ತೆ ಇದಾಕೊಂಡು ಮಾಡು. ಮ್ಯಾಟ್ ಫಿನಿಶಿಂಗ್ ಇದಾಕ್ಬಿಟ್ಟಿರು ಅಷ್ಟೇ. ಸಿಮೆಂಟ್ ಇದಾಕ್ಬಿಟ್ಟು ಚಾರ್ಜಿಂಗ್ ಹಾಕೊಂಡು ಸಾದ್ ಯಾವ್ದಿದು OnePlus 15 ನೋಡ್ ಸರ್ ಮಾತಾಡ್ತಾ ಎಷ್ಟು ಕೊಟ್ಟವ್ರೆ. 80 ವೋಲ್ಟ್ ಏನೋ ವೆಯ್ಟ್ ಹೆಂಗೈತೆ ಗೊತ್ತಾ ಬ್ರೋ ಹಳೇದು ಚೆನ್ನಾಗಿದೆ ರೀ ಹೊಸದು ಚೆನ್ನಾಗೈತೆ ಹಳೇದು ಚೆನ್ನಾಗೈತೆ ಅಯ್ಯೋ ನೋಡ್ರಿ ಚಾರ್ಜರು ವೈಯರು ಎಲ್ಲ ಕೊಟ್ಟವ್ರೆ ಕೊಟ್ಟಿಲ್ವಾ? ನೀವು ನೋಡಿ ಅವ್ರ ಮೊಬೈಲ್ ಎಲ್ಲಿ ಕೊಡ್ತಾರೆ ಐಫೋನ್ ತತ್ತಾರಲ್ಲ ಅವರು ಏನೂ ಕೊಡಲ್ಲ. ನಾನೇ ಆಗೋಯ್ತು ಗೊತ್ತಿದ ತಕ್ಷಣ ಕೇಬಲ್ಲು ಅಯ್ಯೋ ದೇವ್ರೆ ಎಲ್ಲ ಕೊಟ್ಟವ್ರಲ್ಲ ರೀ ಹ್ಞೂ ಕೇಬಲ್ ಕೊಟ್ಟವ್ರೆ ಬ್ಯಾಕ್ ಕವರ್ ಕೊಟ್ಟವ್ರೆ ಅಪ್ಪ ನಂಗೆ ಅದೊಂದು ಆಶ್ಚರ್ಯ ಆಯಿತು ಎಷ್ಟಾಯ್ತು ದುಡ್ಡು ದುಡ್ಡು ಬಿಲ್ ಕೊಟ್ಟಿಲ್ವಾ ಅದೇ ಬಿಲ್ ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಭಿನವ್ಗೆ ಎಷ್ಟು ವರ್ಷದಿಂದ ಇದೆ ಕೊಡ್ತವ್ರೆ ನೀವು ಬೇರೆ ಕೊಡ್ಬೇಕಾಗಿತ್ತು ಅದು ಏನಿದು ಸೀದೆ ಕೊಟ್ಟಿಲ್ಲ ನನ್ನ ಮಕ್ಕಳು. ಏನು ಕೊಡ್ಬೇಕಾಗಿತ್ತು ಅಲ್ಲ ಸಿ ಕೋಟ್ ಕೊಡ್ಬೇಕಾಯ್ತು. ಇದೆ ಕೊಟ್ಟವ್ರೆ. ಇದೇ ಬರೋದು ಕೇಬಲ್ ಕೂಡ ಕೇಬಲ್ ಇಲ್ಲ ಐತೆ ನೋಡ್ರಿ ಇದೇ ಬರೋದು ಅಲ್ಲ ಸಿ ಟು ಸಿ ಕೊಡ್ಬೇಕಾಯ್ತು. ಇದಕ್ಕೆ ಸಿ ಟು ಸಿ ಅದು ಕೊಡೋದು ಸಿ ಟು ಸಿ ಕೊಡ್ಬೇಕಾಯ್ತು. ಖುಷಿ ಆಗೋಯ್ತು ಮಗ್ಗಿಗೆ ದುಡ್ಡು ಎಷ್ಟಾಯ್ತು ಅಲ್ಲ ಬಿದೋಗ್ತಿರೋ ಕಂಪ್ನಿ ತಗೊಂಡಿದ್ಯಲ್ಲ ಹೋಗಿ ಸಿಮ್ ತಗೊಂಬೋಗು. ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗೈತೆ ಅಂತ ಕ್ವಾಲಿಟಿ ಇದೆ ಈ ಮೊಬೈಲಲ್ಲೇ ಐತೆ ರೀ ಸಿಮ್ ತೆಗ್ದಿಕ್ಬಿಟ್ಟಿದ್ಯಾ ಇದ್ರೊಳಗಡೆನೆ ಐತೆ ತಾನೇ ಯಾವ್ದ್ರೊಳಗಡೆ ಇದ್ರೊಳಗಡೆ ಐತೆ ಕಟ್ ಮಾಡಲ್ಲ ಹಾಂ ಸಿಮ್ ಇದೇ ಮೊಬೈಲಲ್ಲಿ ಇತ್ತು ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ಆ ಮೊಬೈಲಲ್ಲಿ ಅದು ತೆಗ್ದ್ಬಿಟ್ಟು ಇದಕ್ಕೆ ಹಾಕೊಂಡವನೆ ಅವನದು ಸಿಮ್ ಇದ್ರೊಳಗಡೆ ಹಾಕೊಂಡವನೆ ಫಸ್ಟ್ ಅವ್ನು ಯೂಸ್ ಮಾಡ್ತಾ ಇದ್ದಿದ್ದು ಯಾವುದದು 7+ ಅಲ್ಲ OnePlus 7 ಅವ್ನು ಯೂಸ್ ಮಾಡ್ತಾ ಇದ್ದಿದ್ದು ಅದು ಅಡ್ಜಸ್ಟ್ ಆಗಿಬಿಟ್ಟು ಅದೇ ಮೊಬೈಲ್ ಬೇಕು ಅಂತ ಕಣಿ ಇದು ಈ ಕಂಪ್ನಿನೇ ಎಲ್ಲಿ ಹೋದ್ರೂ ಇಲ್ಲ ಆ್ಯಕ್ಚುಲಿ ನಾವು ಮಾಲಿಗೆ ಹೋಗಿದ್ದಿದ್ದು ಮೊನ್ನೆ OnePlus ಶೋರೂಮ್ಗೆ ಹೋಗೋಣ ಅಂತಾನೆ ಶೋರೂಮೇ ಕ್ಲೋಸ್ ಆಗೈತೆ ಆದರೂ ಇದೇ ಮೊಬೈಲ್ ಬೇಕು ಅಂತ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಅದನ್ನೇ ಅಂತ ತೊಗೊಂಡು ಬಂದಿದ್ದೀವಿ ಅದು ಹೆಂಗೆ ಅವನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಆದರೆ
ಗಲಾಟೆ ಮಾಡಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡಲ್ಲ. ಕೊಡಿಸ್ಲಿಲ್ವಾ ಕೊಡಿಸಲ್ವಾ ಕೊಡಿಸ್ಲಿಲ್ವಾ ಕೊಡಿಸಲ್ವಾ ಬಂದು ಮೆತ್ತಕ್ಕೆ ಹಿಂಸೆ ಕೊಡ್ತಾ ಇರ್ತಾನೆ. ಓ ಖುಷಿ ಮಗುಗೆ. ದುಡ್ಡು ಎಷ್ಟಾಯ್ತು? ಎಲ್ಲಿ ಬಿಲ್ ಎಷ್ಟಾಯ್ತು ನೋಡ್ಬಿಟ್ಟು ಹೇಳು. ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ, ವಯಸ್ಸಾಯ್ತು. ಇಟ್ಸ್ ನನಗೆ ಈ ಮೊಬೈಲ್ ತರಿಸಿದ್ದು ನಿಜವಾಗ್ಲೂ ಇವಾಗ ಖುಷಿ ಆಗ್ತೈತೆ. ಯಾಕೆ ಗೊತ್ತಾ? ಯಾಕೆ ಇದು ಹಿಂಗೆ ಓಡಾಡ್ತೈತೆ? ಹಾಂ, ಯಾಕೆ ಖುಷಿ ಆಗ್ತೈತೆ ಅಂದರೆ ಬ್ಯಾಕ್ ಕವರ್ ಕೊಟ್ಟವ್ರೆ, ಬ್ಯಾಕ್ ಕವರ್ ಕೊಟ್ಟವ್ರೆ, ಆಮೇಲೆ ಚಾರ್ಜರ್ ಕೊಟ್ಟವ್ರೆ, ಇದೂ ಏನು ಕೇಬಲ್ಲೂ ಕೊಟ್ಟವ್ರೆ. ಈ ಚಾರ್ಜರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನು ಮಾತಾಡೋಷ್ಟೇ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನಂಜುಂಡೇಶ್ವರದ ಐಫೋನ್ ತಗೊಂಡಾಗ ಒಂದು ಏನದು ಒಂದು ಇದೂ ಕೊಟ್ರಲ್ಲ ಅವರು, ಒಂದೇ ಒಂದು ಪಾರ್ಟ್ಸನ್ನು ಕೊಟ್ರಲ್ಲ, ಬರೀ ಮೊಬೈಲ್ ಒಂದೇ ಒಂದು ಕೊಡ್ತಾರೆ. ಇದು ಕೊಟ್ಟಿರೋ ಖುಷಿ ಆಯ್ತಪ್ಪ. ಎಷ್ಟು ಫೋನು? ದುಡ್ಡು ಎಷ್ಟಾಗೈತೆ? ಎಷ್ಟು GB ಇದು? ಇದು ಇದು 525 ಅಂತ. ಯಾಕೇನಾಯ್ತು? ಖುಷಿಗೆ ಮಾತು ಬರ್ತಾ ಇಲ್ಲ ಮಗುವಿಗೆ. 160 GB. 160 GB 160 ಪ್ಲಸ್ 256. ಬಿಲ್ಲು ಬಾಕ್ಸ್ ಎಲ್ಲ ನೀಟಾಗಿ ಎತ್ತಿಕ್ಕು. ಅಂತೂ ಇಂತೂ ಇಷ್ಟಪಟ್ಟಿದ್ದು ಮೊಬೈಲ್ ಒದಗಿಸ್ಕೊಂಬಿಟ್ರು ಸಾಹೇಬ್ರು. ಸ್ಕ್ರೀನ್ ಗಾರ್ಡಲ್ಲಿ ಹಾಕ್ಸುತ್ತೆ. ಹಾಕ್ಸ್ಬಿಟ್ಟೈತಾ? ಅವ್ರೇ ಹಾಕ್ಸ್ಕೊಟ್ಟವ್ರಾ? ನಿಜವಾಗ್ಲೂ? ಅಯ್ಯೋ, ಸ್ಕ್ರೀನ್ ಗಾರ್ಡನ್ನು ಹಾಕೊಟ್ಟವ್ರು ಅಂದ್ ನೋಡ್ರಿ. ಅಪ್ಪ ದೇವ್ರೆ, ಹಾಕ್ಕೊಟ್ಟೈತಾ? ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಸ್ಕ್ರೀನ್ ಗಾರ್ಡ್ ಆನ್ ಮಾಡು. ಇದ್ರದ ಮೊಬೈಲ್ ಆನ್ ಆಗ್ಬೇಕಲ್ಲ. ಸ್ಕಿಪ್ ಕೊಡು. ಮೊಬೈಲು ಪಾಸ್ವರ್ಡು ಪಾಸ್ವರ್ಡ್ ಹಾಕಿ ವೈಫೈದು ಸೇವ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ ಇನ್ಮೇಲಿಂದ ಸಾಹೇಬ್ರು. ಏನ್ರಿ ಖುಷಿ ಐತೇನ್ರಿ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟು. ಏನೇನು ಕೆಲಸ ಮಾಡ್ತೀಯಾ ಫಸ್ಟ್ ಹೇಳ್ಬಿಡ್ಬೇಕು. ಏನು ಒಂದೇ ಒಂದು ಕೆಲಸ, ಬಾಕ್ಸ್ ತೊಳೆಯೋಕೆ ಹಾಕಲ್ಲ. ಆಮೇಲೆ ಏನು ಈವ್ನಿಂಗ್ ಮನೆಯೆಲ್ಲ ಕಸ ಗುಡಿಸ್ಕೊಡು, ಆಗಲ್ಲ. ಆಮೇಲೆ ದೇವ್ರ ಪೂಜೆ ಒಂದು ಹೇಳ್ದಾಗ ಹೇಳ್ದೆ ಇದ್ರೂ ಹೇಳೋದ್ ಮೇಲೂ ಅದು ಒಂದು ಮಾಡ್ತಾರೆ. ಏನು ಎಲ್ಲ ರೆಡಿ ಇರುತ್ತಲ್ಲ, ಹೂವು ಇಟ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಓಡ್ಬಿಡ್ತಾರೆ ಅವಾಗ. ಅದೊಂದು ಮಾತ್ರ ಏನು ಹೇಳ್ದೆ ಕೇಳ್ದೆ ಮಾಡೋವಂಥ ಕೆಲಸ. ಊಟ ತಿಂಡಿ ಅದೇನು ರಿಸ್ಕ್ ಏನು ಕೊಡಲ್ಲ, ಆರಾಮಾಗಿ ಬಾಕ್ಸ್ ಎಲ್ಲ ಖಾಲಿ ಮಾಡಿಕೊಂಡು ಏನು ಇಲ್ಲಿ ಏನಾಗಿರುತ್ತೋ ಅದನ್ನು ತಿನ್ಕೊಂಡು ಬರ್ತಾರೆ. ಏನು ಚಿತ್ರಾನ್ನದ ಗೊಜ್ಜು ಏನು ಖಾರ ಆಗಿತ್ತು ಇವತ್ತು? ಅಪ್ಪ ಹುಳಿ ಸಾಧನ ಅಂತ ಇದ್ರು. ನೀನು ಇದಾಗಿದೆ ಅನ್ಸುತ್ತೆ, ನಾಲ್ಗೆ ಇದಾಗಿದೆ ಅನ್ಸುತ್ತೆ. ಬೇಡ ಅಂತ ಹೇಳಿದ್ದೆ, ಅವತ್ತು ಬೇಡ ಅಂತ ಹೇಳಿದ್ದೆ, ಅವತ್ತು ಬೇಕು ಅಂತ ಕೊಚ್ಚಿದ್ದೀನಿ. ಏನು ಇವಾಗ ಏನಿವಾಗ ಖುಷಿ ಆಯ್ತಾ ಇಲ್ವಾ? ಎಷ್ಟು ಇಷ್ಟ? ಬಾಟಲ್ ಜಾರ್ ತುಂಬೋದು ಅಷ್ಟು. ಬಾಟಲ್ ಜಾರ್ ತುಂಬಾರ್ದು ಹೋಗ್ತಾ ಇದೆಯಾ ಮಗು? ಖುಷಿಯಾಗಿದೆಯಾ? ನೀನು ಯಾವತ್ತಾದ್ರೂ ಕೇಳಿದ್ದಿಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲ ಅಂತ ಅಲ್ಲ, ಆದರೆ ಚೆನ್ನಾಗಿಲ್ಲ ಅಂದರೆ ನೀನೇನಾದ್ರೂ ಚೆನ್ನಾಗಿಲ್ಲ ಅಂದರೆ ಇವಾಗ ಅದೇನಾದ್ರು ಕೆಟ್ಟೋದ್ರೆ ಸರ್ವಿಸ್ ಎಲ್ಲ ಎಲ್ಲಿ ಮಾಡಿಸ್ತೀಯಾ? ಇವಾಗ ಸರ್ವಿಸಿಗೆ ಇವಾಗ OnePlus ಚೆನ್ನಾಗಿ ನೋಡ್ಕೊಂತೀನಿ. ಹೆಂಗ್ ನೋಡ್ಕೊಂತೀಯಾ? ಅದು ನೋಡ್ಕೊಂಡ್ರು ಅದು ಗ್ಯಾಜೆಟ್, ಅದು ಮಮ್ಮಿ ಅಲ್ಲ. ಏನು ಅದು ಹಳೇದೇ 7 ವರ್ಷ. ಈಗ ನಾನು ಏನು ಹೇಳ್ತೀನಿ ಗೊತ್ತಾ, ಹುಷಾರಿಲ್ಲದೆ ಇದ್ದಾಗ ಎಲ್ಲ ಅಭಿನವ್ ಯಾವಾಗ ಏನು ಫೋನ್ ಮಾಡಿದ್ರೆ ಯಾರು ಏನು ತಂದ್ಕೊಟ್ರ ಏನಾದ್ರು ಮಾಡಿದ್ರ ಅಂದ್ರೆ, ಅಯ್ಯೋ ಯಾರು ತಂದ್ಕೊಡ್ದೇ ಇದ್ರು ಹೋಯ್ತು, ನನ್ನ ಮಗ ಅವನೇ, ನಂಗೆ ಹುಷಾರಿಲ್ಲ ಅಂದರೆ ಅನ್ನ ಮಾಡಿರ್ತಾನೆ ಸಾಕು ಅಂತ ಹೇಳ್ತೀನಿ. ಅದು ಅಮ್ಮನೇ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಾಳೆ, ಬಾಕ್ಸ್ ತೊಳೆಯೋಕೆ ಹಾಕಲ್ಲ, ಕೆಲಸ ಮಾಡಲ್ಲ, ಕಸ ಗುಡಿಸಲ್ಲ ಅಂತೇಳಿ. ಈ ಗ್ಯಾಜೆಟ್ ಸುಮ್ಮನೆ ಇರುತ್ತಾ ಹೇಳು? ನೀನೇನೇನೆ ಏನು ಮೇಂಟೈನ್ ಮಾಡಿದ್ರು ಅಷ್ಟೇ. ಗ್ಯಾಜೆಟ್ 7 ವರ್ಷ ಯೂಸ್ ಮಾಡಿದ್ದೀನಿ, ಒಂದು ಪ್ರಾಬ್ಲಮ್ ಇಲ್ಲದೆ. ಒಟ್ಟಿನಲ್ಲಿ ಅಂದರೆ ಹಂಗೆ ಹೋಗ್ಲಿ ಬಿಡು. ಕೊಡಿಸ್ಬೇಕಾಗಿತ್ತು, ಯಾವಾಗಿದ್ರು ಕೊಡಿಸ್ಲೇಬೇಕಿತ್ತು. ಆದರೆ ಈಗ ಇದು OnePlus ಕಂಪ್ನಿನೇ ಸ್ಟಾಪ್ ಆಗಿಬಿಡಿದೆ. ಮಾಲಲ್ಲೆಲ್ಲ ಹೋಗಿ ನೋಡಿದ್ರು ಎಲ್ಲೂ ಇದು ಕಂಪ್ನಿನೇ ಇಲ್ಲ. ಇವಾಗ ಏನೋ ಸರ್ವಿಸ್ ಅಂತ ಅಂದರೆ ಮಾತ್ರ ಪ್ರಾಬ್ಲಮ್ಮೇ. ಅದು ಏನು ಮಾಡೋಕ್ಕಾಗಲ್ಲ, ಹೋಗಿದೆ ಗೋ ವಿತ್ ದ ಫ್ಲೋ. ಬೇಕೇ ಬೇಕು ಅಂತ ಕೂತ್ಕೊಂಡ, ತಂದಿದ್ದಾಯಿತು, ಕೊಡಿಸಿದಾಯಿತು. ಹಳೇದು OnePlus ಇತ್ತಲ್ಲ 7, ಅದು ನನಗೆ ಸಖತ್ ಇಷ್ಟ ಆಗಿತ್ತು. ಒಳ್ಳೆ ಕ್ಲಾರಿಟಿ ಬರುತ್ತೆ, ವಿಡಿಯೋ ಮಾಡೋಕ್ಕಂತೂ ಮಾಡಿಸಿದ್ದು ಅದು ಮಾತ್ರ
ತುಂಬಾ ಚೆನ್ನಾಗಿ ಕ್ಲಾರಿಟಿ ಬರ್ತಿತ್ತು, ಮೈಕೆಲ್ಲ ಸಖತ್ತಾಗಿತ್ತು. ಅದು ಮಾತ್ರ ನಂಗೆ ಭಲೇ ಇಷ್ಟ ಆಗಿಬಿಡಿತ್ತದು. ನಾನು ಆ್ಯಕ್ಚುಲಿ ಅದನ್ನು ತಗೊಂಡಿದ್ದಿದ್ದೇ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿತ್ತು ಅದು ಫೋನ್. ಹೋಗಲಿ ಹೆಂಗೋ, ಅಭಿನವ್ ಆಸೆ ಪಟ್ಟಿದ್ದು ಮೊಬೈಲ್ ಫೈನಲಿ ಖುಷಿ ಆಯ್ತಾ? ಅಯ್ಯೋ ಮಗು ಸಣ್ಣಗಾಗಿ ಚೆನ್ನಾಗಿ ಬೇರೆ ಕಾಣಿಸ್ತಾ ಇಲ್ಲ. ಇವತ್ತು ಮೊಬೈಲ್ ರಿಯಾಕ್ಷನ್ ವ್ಲಾಗ್ ಹೆಂಗಿತ್ತು ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್. ಬೈ ಬಾಯ್ 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 ಬಾಯ್.